ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಬಂದು ಸಂಡೇ. ಬೆಳಿಗ್ಗೆ ಟೈಮ್ ನೋಡ್ಬೋದು 8 ಗಂಟೆಗೆ ಇನ್ನೂ 5 ನಿಮಿಷ ಇದೆ. ಕೌಶಿ ಈಗ ತಾನೇ ಸ್ಕೂಲಿಗೆ ಹೋದ. ಏನಂದರೆ ಇವತ್ತು ಸ್ಕೂಲಲ್ಲ ಕಾಲೇಜಲ್ಲಿ ಏನಂದರೆ ಸ್ಪೋರ್ಟ್ಸ್ ಇದೆಯಂತೆ. ಅದಕ್ಕೆ 8 ಗಂಟೆ ಒಳಗಡೆ ಅಲ್ಲಿರಬೇಕು ಅಂತ ಹೇಳಿದ್ದಾರೆ ಅಂದ್ಬಿಟ್ಟು ಹೊರಟರು. ಅಂದರೆ ಮಾಮ ಬಿಟ್ಟು ಬರ್ತೀನಿ ಅಂತೇಳಿ ಹೋದರು. ಹಾಗೆ ಇವತ್ತು ಫುಲ್ಲು ಮೋಡ. ಅಂದರೆ ಯಾವ ಥರ ಇದೆ ಅಂದರೆ ನಿನ್ನೆ ಸ್ವಲ್ಪನಾದರೂ ಹಿಂಗೆ ಯಾವ ಥರ ಸ್ವಲ್ಪ ಲೈಟಾಗಾದರೂ ಬಿಸಿಲು ಬರ್ತಾಯಿತ್ತು. ಇವತ್ತು 8 ಗಂಟೆ ಆದ್ರೂ ಬಿಸಿಲೇ ಇಲ್ಲ. ಮಳೆ ಬರ್ಬೋದು ಅನ್ನೋ ಥರನೇ ಇದೆ. ಹಾಗೆ ಅವನಿಗೆ ತಿಂಡಿ ಮಾಡಿಕೊಟ್ಟಿದ್ದೆ, ಚಪಾತಿ. ಸ್ಕೂಲಲ್ಲಿ ಒಂದೊಂದ್ಸರಿ ಇನ್ಫಾರ್ಮ್ ಮಾಡ್ತಾರೆ ಏನಂದರೆ ತಿಂಡಿ ಮತ್ತು ಊಟ ಎಲ್ಲ ಅಲ್ಲೇ ಇರುತ್ತೆ ಅಂತೇಳಿ. ಏನೂ ಇನ್ಫಾರ್ಮ್ ಮಾಡಿಲ್ಲ. ಅದಕ್ಕೆ ಏನು ಅಂತಲೂ ಗೊತ್ತಿಲ್ಲ, ಮತ್ತು ಏನು ಟೈಮಿಂಗ್ಸಿಗೆ ಬಿಡ್ತಾರೆ ಅಂತಲೂ ಗೊತ್ತಿಲ್ಲ. ಅದಕ್ಕೆ ಅವನು ಚಪಾತಿ ಹಾಕ್ಕೊಟ್ಟಿದ್ದೆ, ತಿಂದ್ಕೊಂಡು ಹೊರಟ. 8 ಗಂಟೆಗೆಲ್ಲ ಅಲ್ಲಿರೋ ಕೇಳಿದ್ದಾರೆ ಅಂತೇಳಿ. ಇವಾಗ ನಾನು ಮೋಹನ್ ಅಷ್ಟೇ ಕಾಫಿ ಕುಡ್ದಿದ್ದು. ಅವ್ನು ಕಾಫಿ ಕುಡಿಲಿಲ್ಲ. ಯಾಕೆಂದರೆ ಚಪಾತಿನೂ ಹೀಟು ಮತ್ತು ಪಪಾಯ ಹೀಟು ಮತ್ತು ಕಾಫಿನೂ ಕುಡಿದ್ಬಿಟ್ರೆ ಹೊಟ್ಟೆ ಗುಳುಗುಳು ಅನ್ನತ್ತೆ ಅಂಥೇಳಿ ಕಾಫಿ ಎಲ್ಲ ಕುಡ್ದಿಲ್ಲ, ಹಾಗೆ ಹೋದ. ಅದಕ್ಕೆ ನಾನು ಇವಾಗ ಇಷ್ಟು ಬೆಳಗ್ಗೆ ತಿಂಡಿ ತಿನ್ನೋಕ್ಕಾಗಲ್ಲ. ನಾನು ಈಗ ತಾನೇ ಕಾಫಿ ಕುಡ್ದಿದ್ದೀನಿ. ಅದಕ್ಕೆ ಇವಾಗ ಬಟ್ಟೆ ಎಲ್ಲ ನೆನೆಸ್ಬಿಟ್ಟು ಆಮೇಲೆ ಮಿಷಿನ್ಗೆ ಹಾಕೋಣ, ಆ ಕೆಲಸನಾದರೂ ನಡೀಲಿ ಅಂತ ಹೇಳ್ತಾ ಈಗ ಬಟ್ಟೆ ಎಲ್ಲ ನೆನೆಸ್ಬೇಕು. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ನನ್ನ ಮುಖದಲ್ಲಿ ಎಷ್ಟು ದಪ್ಪ ಪಿಂಪಲ್ಸ್ ಉಂಟು ನೋಡಿ. ದಪ್ಪದಾಗಿದೆ. ಫಸ್ಟ್ ಟೈಮ್ ಎಷ್ಟು ದಪ್ಪದ್ದು ಪಿಂಪಲ್ಸ್ ಆಗಿರೋದು. ಕಾಣಿಸ್ತಾ ಇದೆಯಾ ನಿಮಗೆ? ನೋಡಿ, ನನಗೆ ಯಾವಾಗಲೂ ಈ ಥರ ಪಿಂಪಲ್ಸ್ ಎಲ್ಲ ಬರೋದೇ ಇಲ್ಲ. ಬಂದ್ರೂ ತುಂಬ ಅಪರೂಪ ಬರುತ್ತೆ, ಬರೋದೇ ಇಲ್ಲ ಅಂತಲ್ಲ. ಇಷ್ಟು ದಪ್ಪದೆಲ್ಲ ಬಂದಿಲ್ಲ. ನಿನ್ನೆ ತುಂಬ ದಪ್ಪ ಇತ್ತು, ಇವಾಗ ಸ್ವಲ್ಪ ಕಡಿಮೆ ಆಗಿದೆ. ಒಬ್ಬೊಬ್ರಿಗೆ ಇಲ್ಲಿ ತುಂಬ ಇರುತ್ತೆ, ನಾನು ನೋಡಿದ್ದೀನಿ. ಇಲ್ಲೆಲ್ಲ ಜಾಸ್ತಿ ಇರುತ್ತೆ. ನನಗೆ ಆ ಥರ ಎಲ್ಲ ಪಿಂಪಲ್ಸ್ ಎಲ್ಲ ಬರೋದಿಲ್ಲ. ಬಂದರೆ ಈ ಥರ ಅಪರೂಪ, ಯಾವತ್ತಾದರೂ ಒಂದೊಂದು ದಿನ ಬರುತ್ತೆ ಅಷ್ಟೇ. ಅದು ಇಷ್ಟು ದಪ್ಪದ್ದು ಫಸ್ಟ್ ಟೈಮ್ ಈ ಥರ ನೋಡ್ತಾ ಇರೋದು. ಓಕೆ, ನಮ್ಮ ಸುಂದರಿರು ಇಲ್ಲಿ ಬಟ್ಟೆ ಇದೆಯಲ್ಲ, ಬಟ್ಟೆ ಬಕೆಟ್ಗಳಿದೆ ನೋಡಿ, ಇಲ್ಲಿ ಇದ್ರೊಳಗಡೆ ಮಲ್ಕೊಂಡಿದ್ದಾರೆ. ಅಮ್ಮ ಎಷ್ಟು ಕೌಂಟು ನೋಡಿ, ಕಾಣಿಸ್ತಿದೆಯಲ್ಲ ನೋಡಿ ಬಾಲ. ಗುಮ್ಮ ಓಡ್ಬಿಟ್ರು. ಕಗ್ಗಿ ಇಲ್ಲೇ ಅವಳೆ, ಕಗ್ಗಿ ಇಲ್ಲಿ ಯಾರಿದ್ದಾರೆ? ಇಲ್ಲಿ ಇನ್ನೊಬ್ಬ ಕೆಂಚಿ ಅವಳು. ಗಮ್ಮ ಗುಮ್ಮಡಿ. ಫುಲ್ಲು ನಿದ್ದೆ. ಇವಳು ನನಗೆ ತುಂಬ ಇಷ್ಟ. ಯಾಕೆ ಅಂದರೆ ಅವಳು ಎತ್ಕೊಳ್ಳೋದಕ್ಕೆ ಸಿಗ್ತಾಳೆ. ಬೇರೆಯವ್ರ ಥರ 13 ಇದೆಯಲ್ಲ, ಅದೇನಂದರೆ ಪರ್ಚಾಗಿ ಬರುತ್ತೆ, ಮತ್ತು ಹಿಡ್ಕೊಬಿಟ್ರೆ ಹಿಂಗೆ ಹೆಂಗಾದ್ರೂ ಮಾಡಿ ಕಿತ್ಕೊಬಿಡುತ್ತೆ ಆ 3 ಬೆಕ್ಕುಗಳು. ಇದಾಗಲ್ಲ. ಈ ಥರ ಗುಡ್ಡಿವಳು. ಗೋಮ ಬಾ ನೋಡು, ಗೋಮ ಇಲ್ಲಿಯ ಬೇಡ. ಇವಾಗ ಬಟ್ಟೆ ನೆನೆಸ್ಬಿಟ್ಟು ಆಮೇಲೆ ಮತ್ತೆ ಸಿಗೋಣ. ವೆದರು ಈ ಥರ ಇರಬಾರ್ದು, ಬಿಸಿಲಿರಬೇಕು. ಆವಾಗ ಒಂಥರ ಏನೇ ಕೆಲಸ ಇದ್ರೂ ಮಾಡ್ತೀನಿ ಅನ್ನೋ ಒಂದು ಇಂಟ್ರೆಸ್ಟ್ ಬರುತ್ತೆ. ಈ ಥರ ವೆದರ್ ಇದ್ದರೆ ಏನು ಕೆಲಸ ಮಾಡೋಕ್ಕೂ ಇಂಟ್ರೆಸ್ಟೇ ಬರೋದಿಲ್ಲ. ಸುಮ್ಮನೆ ಚಳಿ ಆಗುತ್ತಲ್ವ, ಒಂಥ ಕೂರಬೇಕು ಅನ್ನೋ ಥರ ಫೀಲ್ ಆಗ್ತಾ ಇರೋದು. ಅವಳು ನೋಡಿ, ಇವಳು ಬಂದು ಫುಲ್ಲು ಇನ್ನೋಸೆಂಟ್ ಅಂದರೆ ಇನ್ನೋಸೆಂಟ್ ಇವಳು. ಗುಮ ನಿದ್ದೆ. ಗುಮೆ ಗುಮು ನಿದ್ದೆ ಮಾಡ್ತಿದ್ದವ್ರನ್ನೆಲ್ಲ ಹೇಳ್ಸಿದ್ದೀನಿ. ಎಷ್ಟು ಚೊಚ್ಚ. ಗಮ ನಿದ್ದೆ ಬಂದಿದೆ, ನಿದ್ದೆ. ಗಮ ತುಂಬಾ ಇನ್ನೋಸೆಂಟ್ ಹೇಳು. ಅವನು ಕಾಂಚೋ ಸೋಮ್ ಮಲ್ಗ
ಸರಿಲ್ಲ ಅವಳು ನೀನು ಗುಡ್ಡು ಗುಮ್ಮ ಓಯ್ ಗುಮ್ಮ ನೋಡ ಇಲ್ಲಿ ನೋಡ ನೀನು ನೋಡ ಅಲ್ಲಿ ಇಲ್ಲ ಯಾರು ನೋಡ ಇವಾಗ ನೀನು ಬೇಡ ಹೋಗ ನೀನು ಇವಳು ಗುಡ್ಡಿದ್ದಾಳೆ ಇವಳು ಗಮ್ಮಿ ಇನೋಸೆಂಟ್ ಅಂದರೆ ಇನೋಸೆಂಟು ಒಂಥರ ಮಗು ಥರ ಒಂಥರ ಎತ್ಕೊಂಡ್ರೆ ಸಿಗೋದು ಆ ಥರ. ಅಪ್ಪ ಇನ್ನೂರು ಇದೆಯಲ್ಲ ಏನೂ ಸಿಗೋದಿಲ್ಲ ನೋಡಿ, ಇಲ್ಲೇ ಮಲ್ಕೊಂಡಿದೆ. ಗುಮ್ಮಿ ಇದು ಗಮ ನಿದ್ದೆ ಮಾಡ್ತಾ ಇದ್ದಾಳೆ ಇವಳು. ಅವಳು ಸರಿಲ್ಲ ಇವುಗಳು ನೋಡಿ ಪಕ್ಕದ ಮನೆ ಕಿಟಕಿಯಲ್ಲಿ ಹೋಗಿ ಕೂತಿರೋದು. ಗುಮ್ಮಿ ಯಾಕೆ ಅಲ್ಲೋಗಿದ್ಯಾ? ಹೊಸ ಮನೆಗೆ ಹೋಗ್ತಿದ್ಯಾ? ಆಯ್ಗೋ ಮೇಡ ಯಾಕೆ ಅಲ್ಲೋಗಿದ್ಯಾ? ಗಮೆ ಮೇಡ ಅಲ್ಲೋಗಿ ನಿದ್ದೆ ಮಾಡ್ತಿರೋದು. ಅದು ನಾನು ಏನು ಸೌಂಡ್ ಮಾಡ್ತಿದ್ಯಲ್ಲ ಅಂತ ಬಂದು ನೋಡಿದ್ರೆ ಅಲ್ಲೋಗಿ ಕೂತಿದ್ದಾಳೆ. ಅದು ಪಕ್ಕದ ಮನೆ ಕಿಟಕಿ ಸ್ವಲ್ಪ ಓಪನ್ ಇದೆ ನೋಡಿ, ನಿಮಗೆ ಕಾಣಿಸ್ತಾ ಇದೆಯಾ? ಅದರೊಳಗಡೆ ಹೋಗ್ಬಿಟ್ಟು ಏನು ಸಿಗುತ್ತೆ ಅದನ್ನ ತಿನ್ಕೊಂಡು, ಅಲ್ಲೇನು ಸಿಗಲ್ಲ, ಅಲ್ಲಿ ಅದಿರುತ್ತೆ ಅಷ್ಟೆ. ತಿಂಡಿ ಬಂದು ಚಪಾತಿ, 2 ಚಪಾತಿ ಹಾಕ್ಕೊಂಡಿದ್ದೀನಿ. ಹಾಗೆ ಇದು ಬಂದು ಬಿದ್ರ ಕರಳೆ ಸಾಂಬಾರು, ಕಳಲೆ ಸಾಂಬಾರು. ನೆನ್ನೆ ಕವಿತಾಂಟಿ ಕೊಟ್ಟಿದ್ದರು, ರಾತ್ರಿ ತಿಂದಿಲ್ಲ, ಇವಾಗ ತಿಂತಾ ಇದ್ದೀನಿ. ನಾನು ಚಪಾತಿಗೆ ಹಾಕ್ಕೊಂಡಿದ್ದೀನಿ, ಚೆನ್ನಾಗಿರುತ್ತೆ. ನಾವೆಲ್ಲ ಸ್ವಲ್ಪ ಇದೇ ಥರನೇ ಮಾಡೋದು, ಅಂದರೆ ಎಲ್ಲ ಥರದ್ದು ಕಾಳುಗಳು ಎಲ್ಲ ಹಾಕ್ಬಿಟ್ಟು ಮಾಡೋದು. ಅವರು ನಮ್ಮ ಥರನೇ ಮಾಡಿದ್ದಾರೆ ನೋಡಿ. ಬಟಾಣಿ ಇದೆ, ಇನ್ನೇನಿದೆ, ಕಡಲೆಕಾಳಿದೆ, ಅಲಸಂದೆ ಇದೆ, ಆಲೂಗೆಡ್ಡೆ ಇದೆ, ಕ್ಯಾಪ್ಸಿಕಮ್ ಇದೆ, ಹೀರೆಕಾಯಿ ಇದೆ, ಹೂಕೋಸು ಇದೆ, ಮತ್ತು ಬೀನ್ಸ್, ಕ್ಯಾರೆಟ್ ಎಲ್ಲ ಹಾಕ್ಬಿಟ್ಟು ಕಳಲೆ ಹಾಕಿ ಮಾಡೋದು. ಕಳಲೆಲ್ಲ ಕರೆಕ್ಟ್ ಕಳಲೆ. ಇವಾಗ ಮಳೆಯೆಲ್ಲ ಬೀಳ್ತಾ ಇದೆಯಲ್ಲ, ಇವಾಗೆಲ್ಲ ಸಿಗುತ್ತೆ ಚೆನ್ನಾಗಿ. ಓಕೆ, ಇವಾಗ ನಾನು ತಿಂತೀನಿ. ಇದು ಬಂದು ರಾತ್ರಿ. ಕೌಶಿಗೆ ಮಧ್ಯಾಹ್ನ ಬಂದಮೇಲೆ ಹೀಗೆ ಮಾತಾಡಬೇಕಾದ್ರೆ ಅವನು ಹೇಳ್ತಾ ಇದ್ದ, ಅಮ್ಮ ಏನಾದರೂ ಸೂಪ್ ಮಾಡಮ್ಮ, ಚಳಿಗೆ ಚೆನ್ನಾಗಿರುತ್ತೆ, ಕುಡಿಬೇಕು ಅಂತ ಅನ್ನಿಸ್ತಾ ಇದೆ ಅಂತ ಹೇಳ್ತಾ ಇದ್ದ. ಅದಕ್ಕೆ ಅವನು ಕಾಲು ಸೂಪ್ ಕೇಳ್ತಾ ಇದ್ದ. ಕಾಲು ಸೂಪ್ ಏನಾದರೂ ಅಂದರೆ ಮೇಕೆ ಕಾಲು ತೊಗೊಬಂದು ಸೂಪ್ ಮಾಡೋಕ್ಕೆ. ಆಮೇಲೆ ರಾತ್ರಿ ಆಗಿದೆ, ಇಷ್ಟೊತ್ತಲ್ಲಿ ಯಾರೋ ಕಾಲು ಸಿಗುತ್ತೆ, ಈಗ ಬೇಡ, ಮತ್ತು ಇನ್ನೊಂದು ದಿನ ಮಾಡೋಣ, ಏಕೆಂದರೆ ನಾನ್ ವೆಜ್ಜು ಮಾಡಿದ್ವಲ್ಲ, ಅದರಿಂದ ಬೇಡ, ಇನ್ನೊಂದು ದಿನ ಮಾಡೋಣ ಅಂದ್ಬಿಟ್ಟು. ಮತ್ತು ಏನಾದರೂ ಬಿಸಿಯಾಗಿ ಬೇರೆ ಥರ ಅಂದರೆ ತರಕಾರಿ ಎಲ್ಲ ಹಾಕ್ಬಿಟ್ಟು ಸೂಪ್ ಮಾಡಮ್ಮ ಅಂತ ಹೇಳ್ದ. ಸರಿ ಬಿಡು ಆಯಿತು ಅಂದ್ಬಿಟ್ಟು ತರಕಾರಿ ಎಲ್ಲ ಇತ್ತು, ಬೀನ್ಸು, ಕ್ಯಾರೆಟು, ಈ ಥರದ್ದೆಲ್ಲ ಇತ್ತು. ಅದನ್ನು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಇಲ್ಲಿ ನಾನು ಸೂಪ್ ಮಾಡ್ತಾಯಿದ್ದೀನಿ. ಚೆನ್ನಾಗಿರುತ್ತೆ, ಬಿಸಿ ಅಂದರೆ ಕುಡಿಬೇಕು ಬಿಸಿ ಇರುವಾಗ. ಹಾಗೆ ಈ ಥರ ವೆದರಿಗೆ ಈ ಥರ ಮಾಡ್ಕೊಂಡು ಕುಡಿದ್ರೆ ಚೆನ್ನಾಗಿರುತ್ತೆ. ಅದಕ್ಕೆ ಅವ್ನಿಗೆ ಯಾವಾಗಲಾದರೂ ಈ ಥರ ಜ್ವರ ಆ ಥರದ್ದೆಲ್ಲ ಬಂದಾಗ ಅವನಿಗೆ ಈ ಥರದ್ದೆಲ್ಲ ಜಾಸ್ತಿ ಮಾಡ್ತಾಯಿರ್ತೀನಿ. ಅದಕ್ಕೆ ಮಾಡಮ್ಮ ಅಂತ ಕೇಳ್ದೆ, ಅದಕ್ಕೆ ಸರಿ ಆಯಿತು ಅಂದ್ಬಿಟ್ಟು ಸೂಪ್ ಮಾಡಿದ್ದೀನಿ. ಚೆನ್ನಾಗಿತ್ತು. ಒಂದೊಂದು ಸರಿ ಅಂಗಡಿಯಿಂದನೂ ತರ್ತೀವಿ, ಸೂಪ್ ಪ್ಯಾಕೆಟ್ ಸಿಗುತ್ತಲ್ಲ, ಅದು ಬಿಸಿನೀರಿಗೆ ಹಾಕ್ಬಿಟ್ಟು ಕುಡಿಯೋದು, ಅದು ಒಂಥರ ಡಿಫ್ರೆಂಟಾಗಿರುತ್ತೆ. ಅದು ನನಗಿಷ್ಟ ಆಗಲ್ಲ. ನನಗೆ ಈ ಥರ ಮಾಡಿದಾಗನೇ ತುಂಬ ಇಷ್ಟ ಆಗುವಂಥದ್ದು. ಚೆನ್ನಾಗಿತ್ತು. ಎಲ್ಲರೂ 3 ಜನಕ್ಕೂ ಸ್ವಲ್ಪನೇ ಮಾಡಿದ್ದೆ, ಇಷ್ಟ ಆಯಿತು. ಓಕೆ, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೂಪ್ ಕೂಡ ಕುಡಿಯಬೇಕು. ಈಗ ಮಾಮನಿಗೆ ಕೌಶಿಗೆಲ್ಲ ಹಾಕ್ಕೊಡ್ತೀನಿ. ಹಾಗೆ ಈ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಾಮೆಂಟ್ ಮಾಡಿ. ಹಾಗೆ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಹೊಸ ವೀಡಿಯೋಗಳನ್ನ ಇದೇ ರೀತಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್.